ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಂಡಿಚೇರಿ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು 2 ಡೇಸ್ ಟ್ರಿಪ್ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ತುಂಬಾ ದಿನಗಳೇ ಆಯಿತು ಟ್ರಿಪ್ ಹೋಗಿ, ಹಾಗಾಗಿ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ವಿ, ಹಾಗಾಗಿ ಬಸ್ ಬರ್ತಾ ಇರೋದು ಮೆಜೆಸ್ಟಿಕ್ಕಿಗೆ. ಸೊ ಅಲ್ಲಿಂದ ನಮ್ಮನ್ನ ಪಿಕಪ್ ಮಾಡುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಮೆಜೆಸ್ಟಿಕ್ಕಿಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ರಾತ್ರಿ 11 ಗಂಟೆಗೆ ಬಸ್ ಇದ್ದಿದ್ದು. ನಾವು ಬಸ್ನ ಬಂದ್ಬಿಟ್ಟು ಮೇಕ್ ಮೈ ಟ್ರಿಪ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ಅರ್ಜೆಂಟಿಗೆ ಅಂತಂದ್ರೆ ಬೇಗನೆ ಸಿಗುತ್ತೆ. ಸೊ ನಾವು 1-2 ಡೇಸ್ ಮುಂಚೆನೆ ಬುಕ್ ಮಾಡ್ಕೊಂಡಿದ್ದು. ಕೆಲವೊಮ್ಮೆ ಒಂದು ವಾರ ಬುಕ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಬಸ್ ಸಿಗೋದಿಲ್ಲ. ಹಾಗಾಗಿ ನಾವು ಜಸ್ಟ್ 2 ಡೇಸ್ ಬ್ಯಾಕ್ ಅಷ್ಟೇ ನಾವು ಬಸ್ಸನ್ನು ಬುಕ್ ಮಾಡಿದ್ದಷ್ಟೇ. ಸೊ ನೋಡ್ತಾ ಇರ್ಬೋದು, ಸೊ ಬಸ್ ಕೂಡ ಬಂತು. ಸೊ ಲಗೇಜ್ ಎಲ್ಲ ಇಟ್ಕೊಂಡ್ಬಿಟ್ಟು ಮೇಲ್ ಹತ್ತಿ ಕುತ್ಕೊಂಡಿದ್ದೀವಿ. ಸೊ ಹೋಗುವಾಗ ಬರುವಾಗ ಸೇಮ್ ಬಸ್ಸೇ ನಮಗೆ ಬುಕ್ಕಿಂಗ್ ಆಗಿತ್ತು. ನಾವು ಫ್ರೈಡೆ ನೈಟ್ ಹೋಗ್ತೀವಿ ಅಂತಂದ್ರೆ ಗುರುವಾರ ಬೆಳಿಗ್ಗೆನೆ ಈ ಬಸ್ಸನ್ನು ಬುಕ್ ಮಾಡಿದ್ದು. ನಾವು ಅಲ್ಲಿ ತನಕ ನಾವಿನ್ನು ಬಸ್ನ ಕೂಡ ಬುಕ್ ಮಾಡಿರಲಿಲ್ಲ. ಸೊ ಅನ್ಪ್ಲಾನ್ಡ್ ಟ್ರಿಪ್ ಅಂತಾನೆ ಹೇಳ್ಬೋದು. ತುಂಬ ದಿನದಿಂದ ಏನು ಪ್ಲಾನ್ ಮಾಡಿರಲಿಲ್ಲ, ಸಡನ್ ಆಗಿ ಪ್ಲಾನ್ ಮಾಡಿದ್ದು. ಹಾಗೆ ಬಸ್ ಬಂತು, ಇನ್ನೇನು ಹೊರಡ್ತಾ ಇದೆ ಬಸ್ಸು. ಅಂದರೆ ಇದು ಮೆಜೆಸ್ಟಿಕ್ ಅಲ್ವಾ, ತುಂಬಾನೇ ಟ್ರಾಫಿಕ್ ಏರಿಯಾ ಇರೋದ್ರಿಂದ ತುಂಬಾನೇ ಸ್ವಲ್ಪ ಲೇಟ್ ಆಯಿತು. ನಾವು ಅಲ್ಲಿ ಪಾಂಡಿಚೇರಿ ರೀಚ್ ಆಗೋಷ್ಟರಲ್ಲಿ ಒಂದು 7 ಗಂಟೆ ಆಗಿತ್ತು. ಸೊ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾರೆ, ನೀವು ಬಸ್ ಸ್ಟಾಪ್ ಅಂತ ಇದೆ ಅಲ್ಲಿ ನಿಲ್ಲಿಸಿದ ತಕ್ಷಣನೇ ಆಟೋ ಡ್ರೈವರ್ ಸಿಕ್ಕರು ನಮಗೆ. ಸೊ ಅವರು 2.5 ಕಿಲೋಮೀಟರ್ಗೆ ನಮಗೆ 200 ರೂಪಾಯಿ ಕೇಳಿದ್ರು. ಹಾಗಾಗಿ ಏನು ಇಷ್ಟೊಂದು ಕಾಸ್ಟ್ಲಿ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ, ಸರಿ ಬೈಕ್ ರೆಂಟ್ ತೊಗೊತೀರಾ ಬನ್ನಿ ಹಂಗಾದ್ರೆ ಅಂತಂದು ಅವರೇ ಕರ್ಕೊಂಡು ಹೋದ್ರು. ಬೈಕ್ ರೆಂಟ್ ಎಲ್ಲಿ ಸಿಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಜಸ್ಟ್ ಬಸ್ ಸ್ಟಾಪಿಂದ ಒಂದು 2 ಮಿನಿಟ್ಸ್ ಅಷ್ಟೇ ಇರೋದು. ಬಸ್ ಸ್ಟಾಪ್ ಹಿಂದ್ಗಡೆ ರೋಡಲ್ಲೇ ಇರೋದ್ರಿಂದ ಸೊ ಈಸಿಯಾಗಿ ನೀವು ಹೋಗಿ ತಗೋಬೋದು. ಸೊ ಲಗೇಜ್ ಎಲ್ಲ ಇರೋದ್ರಿಂದ ನಮಗೆ ಆಟೋದವರೇ ಕರ್ಕೊಂಡು ಬಂದರು ಪಾಪ. ಸರಿ ಅಂತ ನಾವು ಅದೇನೋ ಫಾರ್ಮ್ ಎಲ್ಲ ಇರುತ್ತೆ, ನಂಬರ್ ಎಲ್ಲ ಫಿಲ್ ಮಾಡಿ ಕೊಟ್ವಿ. ಅದಾದಮೇಲೆ ನಮ್ಮದು ಒಂದು ID ಪ್ರೂಫ್ ಅಂತ ಇಸ್ಕೊತಾರೆ. ಸೊ ಅದು ಜೆರಾಕ್ಸ್ ಏನು ಇಸ್ಕೊಳಲ್ಲ, ನಿಮ್ಮ ಹತ್ರ ಏನು ಒರಿಜಿನಲ್ ಇರುತ್ತೋ ಒರಿಜಿನಲ್ಲೇ ಕೊಡಿ ಅಂತ ಹೇಳ್ತಾರೆ. ಅದಾದಮೇಲೆ ನಮಗೆ ಸ್ಕೂಟಿ ನಂಬರ್ನ ಅವ್ರು ಬರ್ಕೊಂಡ್ಬಿಟ್ಟು ಯಾವ ಸ್ಕೂಟಿ ಕೊಟ್ಟಿದ್ವಿ ಅಂತಂದೆಲ್ಲ ನೋಡಿ ಚೆಕ್ ಮಾಡಿ ನಮಗೆ ಕೊಡ್ತಾರೆ. ಆಮೇಲೆ ನಾವು ಪೆಟ್ರೋಲ್ನ ನಾವೇ ಹಾಕಿಸ್ಕೋಬೇಕಾಗುತ್ತೆ. ಹಾಗಾಗಿ ಸೊ ಅಲ್ಲೇ ನಿಯರ್ ಬೈ ಪೆಟ್ರೋಲ್ ಬಂಕ್ ಇತ್ತು, ಹಾಗಾಗಿ ಪೆಟ್ರೋಲ್ನು ಕೂಡ ಹಾಕಿಸ್ಕೊಂಡು ಸೊ ಹೋದ್ವಿ. ನಾವು ಒಂದು 100-200 ರುಪೀಸಲ್ಲೇ ನಿಮಗೆ ಸಾಕಾಗುತ್ತೆ. ಆರಾಮಾಗಿ ಅಡ್ಡಾಡ್ಬೋದು, ಪಾಂಡಿಚೇರಿ ಫುಲ್ ಸುತ್ತಾಡ್ಬೋದು. ಸೊ ನಾನು ಕೂಡ ಇದೇ ಫಸ್ಟ್ ಟೈಮ್ ಪಾಂಡಿಚೇರಿ ಬರ್ತಾ ಇರೋದು. ಎಷ್ಟು ಚೆನ್ನಾಗಿದೆ ರೋಡೆಲ್ಲ, ನನಗೆ ಇಷ್ಟ ಆಯಿತು. ರೋಡೆಲ್ಲ ಎಷ್ಟಿಷ್ಟು ಅಗಲ ಇದೆ, ಸೊ ನೋಡ್ತಾ ಇರ್ಬೋದು. ಈಗ ನಮಗೆ ಬಸ್ ಸ್ಟಾಪಿಂದ ನಾವು ಹೋಟೆಲ್ಗೆ ಹೋಗೋದಕ್ಕೆ ನಮಗೆ 2.5 ಕಿಲೋಮೀಟರ್ ಇದೆ. ಸೊ ನಾವೀಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಹೋಟೆಲ್ಗೆ ಹೋಗೋ ರೋಡೇ ಇದ್ದು. ಸೊ ಎಲ್ಲ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಲ್ಲ ತರಕಾರಿ ಎಲ್ಲನೂ ಕೂಡ ಇಲ್ಲಿ ಮಾರ್ತಾ ಇದ್ದಾರೆ. ಹಾಗೆ ನಾವು ಬೈಕ್ನ ತಗೊಂಡು ಹೋಟೆಲ್ ಹತ್ರ ಬಂದ್ವಿ. ಸೊ ಹೋಟೆಲ್ ಇನ್ನು ನಮಗೆ ಚೆಕ್ ಇನ್ ಆಗೋದು 12 ಓ ಕ್ಲಾಕಿಗೆ ಇತ್ತು, ಆದರೆ ನಾವು ಬಂದಿರೋದು ಇಲ್ಲಿ 7 ಓ ಕ್ಲಾಕಿಗೆ ಬಂದಿದ್ವಿ. ಅವ್ರಿಗೆ ಹೇಳ್ತಾ ಇದ್ವಿ ನಮಗೆ ಸ್ವಲ್ಪ ಬೇಗ ರೂಮ್ ಕೊಡಿ, ನಾವು ಫ್ರೆಶ್ ಅಪ್ ಆಗಿ ಬೇಗ ಹೋಗಬೇಕು, ಟೈಮ್ ಜಾಸ್ತಿ ಸುಮ್ಮನೆ ವೇಸ್ಟ್ ಆಗುತ್ತೆ, ಪ್ಲೇಸಸ್ ಎಲ್ಲ ನೋಡೋದಿದೆ ಅಂತ ಹೇಳಿದ್ದಕ್ಕೆ ನಮಗೆ 12 ಓ ಕ್ಲಾಕ್ ಇರೋದ್ರಿಂದ ಅವರು ನಾನು ಒಂದು ಅಟ್ಲೀಸ್ಟ್ 9 ಓ ಕ್ಲಾಕ್ ಹಂಗೆ ನಿಮ್ಗೆ ಅರೇಂಜ್ಮೆಂಟ್ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಹಾಗೆ ಒಂದು ರೌಂಡ್ ಪಾಂಡಿಚೇರಿ ಸುತ್ಕೊಂಬರೋಣ ಅಂತಂದು ಬೈಕ್ ತೊಗೊಂಡು ಹೊರಟ್ವಿ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ರೈಟ್ ಸೈಡಲ್ಲಿ, ಇದೆಲ್ಲ ಫ್ರೆಂಚ್ ಸ್ಟ್ರೀಟ್ ಅಂತಲೇ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಫ್ರೆಂಚ್ ಸ್ಟೈಲಲ್ಲೇ ಮನೆಗಳೆಲ್ಲ ಇರೋದು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಕಲರ್ಫುಲ್ ಆಗಿ ಪೇಂಟಿಂಗ್ ಕೂಡ ಮಾಡಿರ್ತಾರೆ. ಸೊ ಫಸ್ಟ್ ನಾವು ಮಾರ್ನಿಂಗ್ ಬಂದಿದ್ದೆ ಇಲ್ಲಿ ಬೀಚ್ ನೋಡೋಣ ಅಂತಂದು, ಹೇಗೆ ಕಾಣಿಸುತ್ತೆ ಏನು ಅಂತ ನೋಡೋಣ ಅಂತ ಬಂದ್ವಿ. ಇಲ್ಲಿ ನಮ್ಮ ಹೋಟೆಲಿಂದ ಜಸ್ಟ್ ಒಂದು 700 ಮೀಟರ್ ಅಷ್ಟೇ, ನಾವು ವಾಕಬಲ್ ಕೂಡ ಬರ್ಬೋದು. ಸೊ ನಾವು ಬೈಕ್ ಇತ್ತಲ್ವಾ, ಸೊ ಬೈಕ್ ತೊಗೊಂಡೆ ಬಂದ್ವಿ. ಇದು ಬಂದ್ಬಿಟ್ಟು ಸ್ಟೋನ್ ಬೀಚ್ ಅಂತ, ಅಂದರೆ ಇದೆಲ್ಲ ಸುತ್ತಲೂ ಕೂಡ ಸ್ಟೋನನ್ನು ಹಾಕಿದ್ದಾರೆ, ಹಾಗಾಗಿ ಇದು ಸ್ಟೋನ್ ಬೀಚ್ ಅಂತ ಹೇಳ್ತಾರೇನೋ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತೂ, ನಂಗೆ ತುಂಬಾ ಇಷ್ಟ ಆಯಿತು. ನಾನಂತೂ ತುಂಬ ದಿನ ಆಗಿತ್ತು ಬೀಚ್ನ ನೋಡಿಬಿಟ್ಟು. ಸೊ ಸಖತ್ತಾಗಿ ಕಾಣ್ತಾ ಇತ್ತು ಬೀಚ್ ಅಂತೂ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ ಕಡೆ ಈ ಕಡೆ ಎಲ್ಲ ಏನೇನಿದೆ ಅಂತ ಎಲ್ಲ ನೋಡಿದ್ವಿ. ಅಲ್ಲಿ ಒಂದು ರೆಸ್ಟೋರೆಂಟ್ ಹಾಗೆ ಒಂದು ಐಸ್ ಕ್ರೀಮ್ ಶಾಪ್ ಏನೋ ಇತ್ತು. ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಜನ ಕಡಿಮೆನೇ ಇದ್ರು. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಕಾಲೇಜ್ ಗ್ರೂಪು ಸ್ಕೂಲ್ ಗ್ರೂಪು ಯಾವುದೋ ಒಂದು ಬಂದಿತ್ತು. ಸೊ ಹಾಗೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತಂದು, ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅಲ್ಲೇ ಒಂದು ನಿಯರ್ ಆಗಿರುವಂಥ ಒಂದು ಹೋಟೆಲ್ ಇತ್ತು. ಬೀಚಿಂದ ಈ ಕಡೆ ಮುಂದ್ಗಡೆ ಬಂದರೆ ಸೊ ನೋಡೋಣ ಅಂತಂದು ಬಂದ್ವಿ, ಹೇಗಿರುತ್ತೆ ಏನು ಅಂತ.
ಟೀ, ಕಾಫಿ, ಇಡ್ಲಿ, ದೋಸೆ ಎಲ್ಲನೂ ಕೂಡ ಸಿಗುತ್ತೆ ಅಂತ. ಬೇರೆ ಯಾವುದೂ ಹೋಟೆಲ್ ಗೊತ್ತಿಲ್ಲ. ಫಸ್ಟ್ ಡೇ ಅಲ್ವಾ, ಸರಿ ನೋಡೋಣ ಅಂತಂದು ಬ್ರೇಕ್ಫಾಸ್ಟ್ ಇನ್ನೇನು ಹಶ್ವಾಗ್ಬಿಟ್ಟಿತ್ತು ಆಲ್ರೆಡಿ. 9 ಗಂಟೆ ಆಗಿತ್ತಲ್ವಾ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತಂದು ಬಂದ್ವಿ. ನಮ್ಮ ಮನೆಯವರು ಇಡ್ಲಿ ವಡ ತೊಗೊಂಡ್ರು. ಇಡ್ಲಿ ವಡ ತುಂಬಾ ಚೆನ್ನಾಗಿತ್ತು. ಆದರೆ ನಾನು ದೋಸೆ ಆರ್ಡರ್ ಮಾಡಿಬಿಟ್ಟಿದ್ದೆ. ನಂಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ ದೋಸೆ ಮಾತ್ರ. ಹಾಗೆ ಇಡ್ಲಿಗೆ ಟೊಮೆಟೊ ಚಟ್ನಿ ಕೊಟ್ಟಿದ್ರು. ಇದಂತೂ ತುಂಬಾ ಚೆನ್ನಾಗಿತ್ತು. ಪುದೀನ ಚಟ್ನಿ ಅಲ್ಲ ಇದು? ಅವೆರಡು ಸಾಂಬಾರು ಮೇಲೆ ಹಾಕಂಡ್ಲ ಎಷ್ಟು ಅಷ್ಟೊಂದು ತಿನ್ನೋಕ್ಕಾಗತ್ತಾ? ಭಾಳ ಆಗುತ್ತೆ ನನಗೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ಒಂದು ಪ್ಲೇಟ್ ಇಡ್ಲಿ ವಡ ಅಂತಂದರೆ 2 ಇಡ್ಲಿ 1 ವಡ ಕೊಡ್ತಾರೆ. ಇಲ್ಲಿ 4 ಇಡ್ಲಿ 1 ವಡ ಕೊಟ್ಟಿದ್ದಾರೆ. ಯಪ್ಪ, ತಿನ್ನೋಕ್ಕೆ ಆಗಲಿಲ್ಲ ನನಗೆ. ನಾನಂತೂ ದೋಸೆ ಅಂತೂ ತಿನ್ನೋಕ್ಕೆ ಹೋಗಲಿಲ್ಲ, ಹಾಗಂಗೆ ಬಿಟ್ಬಿಟ್ಟೆ. ಹುಳಿ ಹುಳಿ ಇತ್ತು ಹಿಟ್ಟಂತೂ, ಒಂಚೂರು ಚೆನ್ನಾಗಿರಲಿಲ್ಲ ದೋಸೆ ಮಾತ್ರ. ಹಂಗಾಗಿ ನಾನು ಏನು ವೀಡಿಯೋನೂ ಮಾಡಿಲ್ಲ, ತೋರಿಸ್ಲಿಲ್ಲ. ಇಷ್ಟ ಆಗಲಿಲ್ಲ ನನಗೆ. ಒಂದೇ ಒಂದು ಇಡ್ಲಿ ತಿಂದು ಸುಮ್ಮನಾದೆ. ನನಗೆ ಯಾಕೋ ಒಂಥರ ಆಗಿಬಿಡ್ತು ದೋಸೆ ತಿಂದ್ಬಿಟ್ಟು. ಹಾಗೆ ಮತ್ತೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದ್ವಿ. ಅಲ್ಲೇ ಒಂದು ಸ್ವಲ್ಪ ಕ್ಯಾಪ್ ಎಲ್ಲ ತೊಗೊಳ್ಳೋಣ, ಬಿಸಿಲು ತುಂಬಾ ಇತ್ತಲ್ವ, ಹಾಗಾಗಿ ಕ್ಯಾಪ್ ತೊಗೊಳ್ಳೋಣ ಅಂತಂದು ಬಂದೆ. ನೋಡ್ತಾ ಇರ್ಬೋದು, ಈ ಥರ ಕ್ಯಾಪ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಮನೇಲಿತ್ತು ಕ್ಯಾಪು, ಬಟ್ ಈ ಥರ ಇರಲಿಲ್ಲ. ನಾರ್ಮಲಾಗಿ ಪ್ಲೇನಾಗಿ ಕ್ಲಾತ್ ಇರುತ್ತಲ್ವ, ಆ ಥರ ಇತ್ತು. ಈ ಥರ ಸ್ಟಿಫ್ ಆಗಿರಲಿಲ್ಲ. ಈ ಥರದ್ದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಅವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಬೀಚ್ ಹತ್ರ ಎಲ್ಲ. ನೀವೇನಾದರೂ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀರಾ ಮಾಡ್ತೀರಾ ಅಂತಂದರೆ, ಸೊ ನೋಡೋಣ ಬಿಡು ಅಂತ ತೊಗೊಂಡೆ. ಒಂದು ಯಾವುದೋ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತಿದ್ವಲ್ಲ, ಹಂಗಾಗಿ ಒಂದು ತೊಗೊಳ್ಳೋಣ ಅಂತಂದು ತೊಗೊಂಡೆ. ಹಾಗೆ ಬಿಸಿಲು ಕೂಡ ಜಾಸ್ತಿ ಇತ್ತು, ಹಾಕ್ಕೊಳ್ಳೋದಕ್ಕೂ ಬರುತ್ತೆ ಅಂತ ತೊಗೊಂಡ್ವಿ. ಸೊ ಅಷ್ಟರಲ್ಲಿ ಹೋಟೆಲ್ ಅವ್ರು ಕಾಲ್ ಮಾಡಿದ್ರು. ಒಂದು 9:30 ಹಂಗೆ ಬನ್ನಿ ಅಂತ ಹೇಳಿದ್ರಲ್ಲ. ಸೊ ನಾವು ಅವ್ರು ಕಾಲ್ ಮಾಡಿದ ತಕ್ಷಣ ಹೋದ್ವಿ. ರೂಮ್ ಕೀ ಕೊಟ್ಟರು. ಸೊ ರೂಮಲ್ಲೆಲ್ಲ ಲಗೇಜನ್ನು ಇಟ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಇವಾಗ. ಸೊ ರೂಮ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು 3000 ಅಷ್ಟು ಸಮಥಿಂಗ್. ಅಗೋಡಾದಲ್ಲಿ ಬುಕ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ರೂಮು. ಹಾಗೆ ಬಜೆಟ್ಗೆ ತಕ್ಕಂಗೆ ಇದೆ. ರೂಮ್ ಆಗಲಿ ಹೋಟೆಲ್ ಆಗಲಿ ಯಾವುದಾದ್ರೂ ಆಗಲಿ ತುಂಬ ಚೆನ್ನಾಗಿದೆ. ನಮಗಂತೂ ಇಷ್ಟ ಆಯಿತು. ಹಾಗೆ ಕೆಟಲ್ಲು, ಈ ಕಡೆ ರೂಮಲ್ಲಿ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಫ್ಯಾನು, AC 2 ಕೂಡ ಇದೆ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಸೆಕೆಗೆ ಫ್ಯಾನು AC 2 ಇದ್ರೂ ಸಾಕಾಗಲ್ಲ, ಅಷ್ಟು ಬಿಸಿಲು, ಅಷ್ಟು ಸೆಕೆ ಆಗ್ತಾಯಿತ್ತು. AC ಅಂತೂ ಆನ್ ಇರಲೇಬೇಕಿತ್ತು. ಹೊರಗಡೆ ಡೋರ್ ತೆಗೆದ್ರೆ ಸಾಕು, ಅಷ್ಟು ಸೆಕೆ ಆಗ್ತಾಯಿತ್ತು. ಬೆಂಕಿ ಥರ ಒಳ್ಳೆ ಬಿಸಿ ಬಡಿತಾ ಇತ್ತು ನಮಗೆ. ಅಷ್ಟು ಬಿಸಿಲು. ಬೆಂಗಳೂರಲ್ಲಿ ಇದ್ದೋದವ್ರಿಗೆ ಗೊತ್ತಾಗುತ್ತದು. ಹಾಗೆ ಬೆಡ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ನೋಡ್ತಾ ಇರ್ಬೋದು, ಈ ಥರ ಮಾಡಿದ್ದಾರೆ. ಹಾಗೆ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಬೀಚ್ ಹತ್ರ ಹೋಗಿ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಈ ಡ್ರೆಸ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು. ಸೊ ಇದನ್ನು ನಾವು ಹೋಗೋಕ್ಕೆ ಒಂದು ದಿನ ಇದ್ದಂಗೆ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಗುರುವಾರ ನೈಟ್ ಬುಕ್ ಮಾಡಿದ್ದು, ನಾವು ಫ್ರೈಡೇ ಏನೋ ಬಂತು. ಸೊ ಅಮೆಝಾನಲ್ಲಿ ಬುಕ್ ಮಾಡಿದ್ರಿಂದ ತುಂಬ ಬೇಗನೆ ಬಂತು. ಈ ಥರ ಡ್ರೆಸ್ ನಾನು ಹುಡುಕ್ತಾ ಇದ್ದೆ. ಸೊ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ ನನಗಂತೂ. ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಅಲ್ಲೇ ಕೆಳಗಡೆ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನನಗಂತೂ ಇಲ್ಲಿ ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ಒಂಚೂರು ಇಷ್ಟನೇ ಆಗಲಿಲ್ಲ ಊಟ. ಶೆಜ್ವಾನ್ ಫ್ರೈಡ್ ರೈಸು, ಒಂದು ಗೋಬಿ ಆರ್ಡರ್ ಮಾಡಿದ್ವಿ. ನನಗಂತೂ ಗೋಬಿ ಒಂಚೂರು ಇಷ್ಟನೇ ಆಗಲಿಲ್ಲ. ಕಚ ಕಚ ಅಂತಿತ್ತು, ಚೆನ್ನಾಗಿ ಮಾಡೇ ಇರಲಿಲ್ಲ. ಫ್ರೈಡ್ ರೈಸ್ ಓಕೆ, ಇನ್ನೇನು ಮಾಡೋದು ಅಂತ ತಿಂದ್ವಿ. ಇದೊಂದು ಸಲ ನೋಡೋಣ ಅಂತ ತೊಗೊಂಡಿದ್ವಿ. ಸೊ ನೆಕ್ಸ್ಟ್ ನಾವಲ್ಲಿ ಊಟನೇ ಮಾಡಲಿಲ್ಲ. ಸೊ ಎಲ್ಲ ಹೊರಗಡೆನೇ ಊಟ ಮಾಡಿದ್ವಿ. ಹಾಗೆ ಬೀಚ್ ಹತ್ರ ಬಂದ್ವಿ ಊಟ ಮಾಡಿಕೊಂಡು. ಬೀಚ್ ಹತ್ರ ಎಷ್ಟು ಬಿಸಿಲಿತ್ತು ಅಂದರೆ, ಒಂದು 2:30 ಆಗಿತ್ತು ನಾವು ಬಂದಾಗ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗೆ ಇದೆಲ್ಲ ನೋಡ್ತಾ ಇರ್ಬೋದು, ಫ್ರೆಂಚ್ ಸ್ಟೈಲಲ್ಲೇ ಎಲ್ಲ ಇರೋದು ಇಲ್ಲೆಲ್ಲ ಮನೆಗಳೆಲ್ಲ. ಸೊ ಇಲ್ಲೊಂದು ಸ್ವಲ್ಪ ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಫೋಟೋಶೂಟು ಎಲ್ಲ ಮಾಡ್ಕೊಂಡ್ವಿ. ಆ ಬಿಸಿಲಿಗೆ, ಆ ಸೆಕೆಗೆ ಏನಾದರೂ ತಣ್ಣಗೆ ತಿನ್ನಬೇಕು, ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಹಂಗಾಗಿ ಅಲ್ಲೇ ಬೀಚ್ ಸ್ಟ್ರೀಟಲ್ಲೇ ಒಂದು ಶಾಪ್ ಇತ್ತು, ಐಸ್ ಕ್ರೀಮು ಕೇಕ್ ಶಾಪು. ಸೊ ನೋಡೋಣ ಅಂತ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಮುಂಚೆ ಎಲ್ಲ ನನ್ನ ಹಸ್ಬೆಂಡು ಆಫೀಸಿಂದ ಇಲ್ಲಿ ಚೆನ್ನೈಗೆಲ್ಲ ಬರ್ತಾಯಿದ್ರು ವರ್ಕ್ ಮೇಲೆ. ಅವರಿಗೆ ಸ್ವಲ್ಪ ಅಡ್ಜಸ್ಟ್ ಇದೆ ಇದು, ಅವ್ರಿಗೆ ಇಷ್ಟ ಏನು ಅನಿಸಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅನಿಸ್ತಿತ್ತು. ಯಾಕಂದರೆ ಬೆಂಗಳೂರಲ್ಲಿ ಎಷ್ಟು ಚಳಿ ಅಂತ ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತು. ಸೊ ಆ ಚಳಿಯಲ್ಲಿದ್ದು ಈ ಸಡನ್ನಾಗಿ ಈ ಥರ ವೆದರ್ಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಆಗೋದೇ ಇಲ್ಲ.
ನಂಗಂತೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ತಣ್ಣಗೆ ಏನಾದರೂ ಕುಡಿಬೇಕು, ತಿನ್ನಬೇಕು ಹಂಗೆಲ್ಲ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಅವ್ರಿಗೆಲ್ಲ ಏನೂ ಇಲ್ಲ, ನಾರ್ಮಲ್ ಆಗಿದ್ರು ಅವರಂತೂ. ಸೊ ಇಲ್ಲಿ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಮ್ಯಾಂಗೋ ತೊಗೊಂಡ್ವಿ, ಅದು ಸ್ವಲ್ಪ ಪೌಡರ್ ಅಂತ ಅನಿಸ್ತಿತ್ತು, ಕಹಿ ಅನಿಸ್ತಿತ್ತು. ಚಾಕ್ಲೇಟ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಐಸ್ ಕ್ರೀಮ್ ತೊಗೊಂಡು ಒಂದು ನಿಮಿಷ ಏನೋ ಹಾಗೆ ಇಟ್ಟಿದ್ದಷ್ಟೇ. ಫುಲ್ಲು ಕರಗಿ ಆಲ್ರೆಡಿ ನೀರಾಗ್ಬಿಟ್ಟಿತ್ತು. ಅಷ್ಟು ಬಿಸಿಲು, ಅಷ್ಟು ಸೆಕೆ ಇತ್ತಲ್ಲಂತೂ. ಸೊ ಹಾಗೆ ಬೈಕಲ್ಲಿ ಒಂದು ರೌಂಡ್ ಫ್ರೆಂಚ್ ಸ್ಟ್ರೀಟ್ನೆಲ್ಲ ಸುತ್ತಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವಿರೋ ಪ್ಲೇಸು ವೈಟ್ ಟೌನ್ ಅಂತ ಹೇಳ್ತಾರೆ. ಸೊ ಆ ಏರಿಯಾ ಫುಲ್ಲು ಜಾಸ್ತಿ ಫ್ರೆಂಚ್ ಸ್ಟೈಲ್ ಮನೆಗಳೇ ಇರೋದು. ಹಾಗೆ ನೋಡ್ತಾ ಇರ್ಬೋದು, ಇದೆಲ್ಲನೂ ಕೂಡ ಫ್ರೆಂಚ್ ಅವ್ರದ್ದೇ. ಈಗೂ ಕೂಡ ಕೆಲವೊಬ್ರು ಇದ್ದಾರೆ ಅಲ್ಲಿ ಫ್ರೆಂಚ್ ಅವರು. ನಾವು ಹೋದಾಗೂ ಕೂಡ ಕೆಲವೊಂದಷ್ಟು ಜನನ ನೋಡಿದ್ವಿ. ಹಾಗೆ ಆ ಲೈಟಿಂಗ್ಸ್ ಆಗಲಿ, ಆ ಮನೆಗಳಾಗಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲರ್ ಆಗಿರುತ್ತೆ. ಹಾಗೆ ಬಳ್ಳಿಗಳನ್ನೆಲ್ಲ ಬಿಟ್ಟಿರ್ತಾರೆ. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಈಗ ಕೆಲವೊಂದನ್ನೆಲ್ಲ ಗೌರ್ಮೆಂಟ್ ಆಫೀಸ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವನ್ನ ರೆಸ್ಟೋರೆಂಟು, ಹಾಗೆ ಕೆಫೆ ಮಾಡಿದ್ದಾರೆ. ಹಾಗೆ ಇನ್ನು ಕೆಲವನ್ನೆಲ್ಲ ವಿಲ್ಲಾಗಳನ್ನ ಮಾಡಿದ್ದಾರೆ ರೆಂಟಿಗೆಲ್ಲ. ಈ ಥರ ಟ್ರಾವೆಲರ್ಸ್ ಎಲ್ಲ ಬರ್ತಾ ಇರ್ತಾರಲ್ವ, ಸೊ ಅವರಿಗೆಲ್ಲ ಸೊ ವಿಲ್ಲಾ ಥರ ರೆಂಟಿಗೆಲ್ಲ ಕೊಡೋದಕ್ಕೆ ಅಂತೆಲ್ಲ ಮಾಡಿದ್ದಾರೆ. ಸೊ ಹಾಗೆ ನೋಡ್ತಾ ಇರ್ಬೋದು, ಈ ಕಡೆ ಬಂದುಬಿಟ್ರೆ ಒಂದು ಪಾರ್ಕ್ ಇದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಪಾರ್ಕಿಗೆ ನಾವೇನು ಹೋಗಲಿಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಫ್ರೆಂಚ್ ಸ್ಟ್ರೀಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮನೆಗೆ ಹೋದ್ವಿ. ಸೊ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಡಿ ಆಗೋಣ ಅಂತಂದು ರೆಡಿಯಾಗಿ ಈಗ ಇನ್ನೊಂದು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡು ಬೇರೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಒಂದು ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಹಾಗಾಗಿ ಈಗ ಒಂದು ಡ್ರೆಸ್ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತಂದು ಹೋಗ್ತಾ ಇದ್ದೀವಿ. ಈಗ ಹೋಗ್ತಿರೋ ಬೀಚ್ ಬಂದುಬಿಟ್ಟು ನಮ್ಮ ರೂಮಿಂದ ಒಂದು 5.5 ಕಿಲೋಮೀಟರ್ 6 ಕಿಲೋಮೀಟರ್ ಏನೋ ಇದೆ, ಸೆರೆನಿಟಿ ಬೀಚ್ ಅಂತ. ಇದಂತೂ ತುಂಬ ದೊಡ್ಡದು ಬೀಚ್ ಅಂತಲೇ ಹೇಳ್ಬೋದು. ಸೊ ಇದು ಫ್ಲ್ಯಾಟ್ ಆಗಿದೆ, ಇಲ್ಲೇನು ಕಲ್ಲೆಲ್ಲ ಏನೂ ಇಲ್ಲ. ಸೊ ನಾರ್ಮಲ್ ಆಗಿ ಫ್ಲ್ಯಾಟ್ ಆಗಿ ಇದೆ ಇಲ್ಲಿ. ಸೊ ಫಿಶಿಂಗ್ ಎಲ್ಲ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ. ಹಾಗಾಗಿ ತುಂಬಾ ಬೋಟ್ ಎಲ್ಲ ಇತ್ತು. ಹಾಗೆ ಜನನೂ ಕೂಡ ಜಾಸ್ತಿನೇ ಇದ್ದರು ಈ ಬೀಚಲ್ಲಿ. ಹಾಗೆ ನಾವು ಹೋಗಿದ್ದು ಸಂಜೆ ಟೈಮ್ ಅಲ್ವಾ, ಸೊ ನಾವು ಹೋಗೋಷ್ಟರಲ್ಲೇ 6 ಗಂಟೆ ಆಗಿಬಿಟ್ಟಿತ್ತು. ಬೀಚ್ ಕ್ಲೋಸ್ ಆಗುತ್ತೆ ಅಂತ ಇತ್ತು. ಬಟ್ ಎಲ್ಲ ತುಂಬ ಜನನೇ ಇದ್ದರು. ಸೊ ಬೀಚ್ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಸೊ ಹಾಗೆ ಅಂದರೆ ಮೀನ್ಸ್ ಹತ್ರ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಮುಂದೆ ನೀರಲ್ಲಿ ಆಟಾಡೋಕ್ಕೆ ಅದಕ್ಕೆಲ್ಲ ಬಿಡಲ್ಲ 6 ಗಂಟೆ ಮೇಲೆ. ಸೊ ನೀವೇನಾದರೂ ಫೋಟೋಶೂಟ್ ಮಾಡ್ತೀರಾ, ಸುಮ್ಮನೆ ಕುತ್ಕೊಂಡು ನೋಡ್ತೀರಾ ಅಲೆಗಳನ್ನ ಅಂತಂದರೆ ಸೊ ನೋಡ್ಬೋದು. 8 ಗಂಟೆ ತನಕನೂ ನೋಡ್ಬೋದು. ಸೊ ನಾವು ಹೋಗಿದ್ವಲ್ವ, ಇನ್ನೇನು ಹೋಗಿದ್ದೀವಿ ಅಂತ ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ನಾನು ಯಾವತ್ತು ನೈಟಲ್ಲಿ ಬೀಚನ್ನು ನೋಡಿರಲಿಲ್ಲ, ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇವತ್ತು ನೋಡಿದ್ವಿ. ಸೊ ನೆಕ್ಸ್ಟ್ ಡೇ ಬರೋಣ ಬಿಡು ಮಾರ್ನಿಂಗ್ ಬೇಗ ಎದ್ದು ಅಂತಂದು ಸೊ ಮತ್ತೆ ರೂಮ್ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ಬೇರೆ ಹೋಟೆಲ್ಗೆ ಹೋಗೋಣ, ಇಲ್ಲಿ ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ಊಟ ಚೆನ್ನಾಗಿಲ್ಲ ಅಂತಂದು ಸೊ ಬೇರೆ ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ಅದು ನೋಡಿದ್ರೆ ಇಲ್ಲಿ ನಮ್ಮ ಹೋಟೆಲಿಂದ ಹಿಂದ್ಗಡೆ ರೋಡಲ್ಲೇ ಇತ್ತು ಐಕಾನ್ ಪಾಂಡಿ ಅಂತ. ತುಂಬಾ ಚೆನ್ನಾಗಿತ್ತು ಹೋಟೆಲ್, ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಹಾಗೆ ಸರ್ವಿಸು ತುಂಬಾ ಚೆನ್ನಾಗಿತ್ತು. ಹಾಗೆ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನಂಗೆ ಫುಡ್ಡು ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಇಷ್ಟನೇ ಆಗಲಿಲ್ಲ. ಸೇಮ್ ನಮ್ಮ ದಾವಣಗೆರೆ ಬೆಂಗಳೂರು ಥರನೇ ಫುಡ್ ಇತ್ತು. ತುಂಬಾ ಇಷ್ಟ ಆಯಿತು ನನಗಂತೂ ಫುಡ್ಡು. ಹಾಗೆ ಸ್ವಲ್ಪ ಕಾಸ್ಟ್ಲಿ ಕೂಡ ಇತ್ತು, ಕಮ್ಮಿ ಏನಿಲ್ಲ. ಸೊ ನೀವೆಲ್ಲೇ ಈ ಥರ ಜಾಗಗಳಿಗೆ ಹೋದರೆ ತುಂಬ ಕಾಸ್ಟ್ಲಿನೇ ಇರುತ್ತೆ. ಆಮೇಲೆ ಇಲ್ಲಿ ತುಂಬಾ ರಶ್ ಇರುತ್ತೆ ಯಾವಾಗಲೂ ಕೂಡ. ನಾನು 3-4 ಸತಿ ಹೋದ್ವಿ ನಾವು 2 ಡೇಸಲ್ಲಿ. ನಾವು ಯಾವಾಗ ಹೋದ್ರೂ ಕೂಡ ತುಂಬಾ ರಶ್ ಇತ್ತು. ಅಂದರೆ ಫುಡ್ಡು ಚೆನ್ನಾಗಿರೋದ್ರಿಂದ ಇಲ್ಲೇ ಬರ್ತಾ ಇರ್ತಾರೆ ಜನ. ಸೊ ನಾವು ರೋಟಿ ಮತ್ತು ವೆಜಿಟೇಬಲ್ ಕುರ್ಮಾ ಏನೋ ಆರ್ಡರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅದಂತೂ. ನಮಗೆ ಹೋದ ಕಡೆ ಫುಡ್ ಚೆನ್ನಾಗಿ ಸಿಗಲಿಲ್ಲ ಅಂತಂದರೆ ಏನೋ ಒಂಥರ ಟ್ರಿಪ್ಪೇ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ನನಗೆ ಅಂತೂ ಎಲ್ಲಿ ಹೋಗೋದಪ್ಪ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿರೋ ಹೋಟೆಲೇ ಸಿಕ್ತು ನಮಗಂತೂ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಅಂತೂ ಸಖತ್ತಾಗಿರುತ್ತೆ. ಫ್ರೆಂಚ್ ಬಿಲ್ಡಿಂಗ್ಸ್ಗಳಿಗೆಲ್ಲ ಲೈಟಿಂಗ್ಸ್ ಅಂತೂ ಸೂಪರಾಗಿ ಹಾಕಿರ್ತಾರೆ. ನೈಟ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಸ್ಟ್ರೀಟ್ ಸೈಡು ಫುಡ್ಡು ಕೂಡ ಸಿಗುತ್ತೆ. ಅದು ಸ್ವಲ್ಪ ನಾನ್ ವೆಜ್ ಎಲ್ಲ ಜಾಸ್ತಿ ಇತ್ತು ನಾವು ನೋಡ್ದಂಗೆ. ಹಾಗಾಗಿ ನಾವು ಪ್ಯೂರ್ ವೆಜ್ ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ನಾನ್ ವೆಜ್ ಹೋಟೆಲಲ್ಲಿ ನನಗೆ ವೆಜ್ ಅಷ್ಟು ಚೆನ್ನಾಗಿ ಸಿಗಲ್ಲ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.